ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ 39ನೇ ಭೇಟಿ. ಇಂದು ನಾವು ಫಾರಿನ್ ಮತ್ತು ಅಬ್ರಾಡ್ ಎರಡು ಪದಗಳ ಬಗ್ಗೆ ತಿಳ್ಕೊಳ್ಳೋಣ. ಏನು ಫಾರಿನ್ನು ಅಬ್ರಾಡ್ ಎರಡು ಏನಿದೆ ಅಂದರೆ, ನನಗೆ ತಿಳಿದ ಮಟ್ಟಿಗೆ ನನ್ನನ್ನು ಸೇರಿಸಿ ಈ ಎರಡು ಪದಗಳ ಬಗ್ಗೆ ಹೆಚ್ಚು ಜನರಿಗೆ ಒಂದು ರೀತಿಯ ತಪ್ಪು ತಿಳುವಳಿಕೆ ಇದೆ. ಯಾಕೆ? ನಾವು ಭಾಳಷ್ಟು ಜನ ಹೇಳ್ತೇವೆ, ನಾನು ಫಾರಿನ್ಗೆ ಹೋಗ್ತೇನೆ ಅಂತ ಅಲ್ವಾ. ಆಮೇಲೆ ಅಬ್ರಾಡ್ ಬಗ್ಗೆ ಆಮೇಲೆ ನೋಡಿ, ಈ ಫಾರಿನ್ ಹೋಗ್ತೀವಿ ಅಂತ ಹೇಳ್ತಾರೆ, ಐ ಗೋ ಟು ಫಾರಿನ್ ಅಂತ ಹೇಳ್ತೀವಿ. ಸೊ ಇಂಗ್ಲೀಷಲ್ಲಿ ಅದು ತಪ್ಪು. ಐ ವಾಂಟ್ ಟು ಗೋ ಟು ಫಾರಿನ್, ನಾನು ಫಾರಿನ್ಗೆ ಹೋಗಿ ಇಷ್ಟಪಡ್ತೇನೆ ಅಂದರೆ ವಿದೇಶ ಅಂತ ತಿಳ್ಕೊಂಬಿಟ್ಟಿರ್ತೀವಿ. ಐ ವಾಂಟ್ ಟು ಗೋ ಟು ಎ ಫಾರಿನ್ ಕಂಟ್ರಿ, ಇದು ಕರೆಕ್ಟು. ನಮ್ಮಲ್ಲಿ ಏನು ಅಂದರೆ, ಫಾರಿನ್ ಅಂದರೆ ಏನು ತಿಳ್ಕೊಂಬಿಟ್ಟಿದ್ದೀವಿ ಅಂದರೆ ವಿದೇಶ ಅಂತ ತಿಳ್ಕೊಂಬಿಟ್ಟಿದ್ದೇವೆ. ಸ್ನೇಹಿತರೆ, ಫಾರಿನ್ ಅಂದರೆ ವಿದೇಶ ಅಂತ ಯಾವ ಸ್ಟ್ಯಾಂಡರ್ಡ್ ಡಿಕ್ಷನರಿಯಲ್ಲೂ ಇಲ್ಲ. ಫಾರಿನ್ ಅಂದರೆ ಅನ್ಯ, ಬೇರೆಯ ಅಂತ ಒಂದು ಕಡೆ ಹೇಳ್ತಾರೆ ಸ್ಟ್ಯಾಂಡರ್ಡ್ ಡಿಕ್ಷನರಿ, ಬೇರೆಯ ದೇಶಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾರೆ. ಬೇರೆ ದೇಶ ಅಂತ ಎಲ್ಲೂ ಇಲ್ಲ. ನನಗೆ ಗೊತ್ತಿಲ್ಲ, ನಮ್ಮ ಟೀಚರ್ಸ್ ಏನು ಹೇಳ್ಕೊಡ್ತಾರೆ ಅದಕ್ಕೆ ನಾವು ಫಾರಿನ್ ಅಂದರೆ ಬೇರೆ ದೇಶ ಅಂದ್ಕೊಳ್ತೀವಿ. ನಾನು ಹೇಳ್ಕೊಡ್ತೀವಿ ಅದನ್ನು ನನ್ನ ವಿದ್ಯಾರ್ಥಿಗಳು ಫಾರಿನ್ ಅಂದರೆ ಬೇರೆ ದೇಶ ಅಂದ್ಕೊಳ್ತಾರೆ. ಹಾಗಾಗ್ಬಿಟ್ಟಿದೆ. ನಾವು ಡಿಕ್ಷನರಿಯನ್ನು ಪೂರ್ತಿ ವ್ಯವಧಾನದ ಯಾವುದೋ ಸಬ್ಸ್ಟ್ಯಾಂಡರ್ಡ್ ಡಿಕ್ಷನರಿಯಲ್ಲಿ ಇರ್ಬೋದು. ಅದು ಬಹುಶಃ ನಮ್ಮ ಈಸಿಯಾಗಿ ಬಂದುಬಿಟ್ಟಿದೆ ಎಲ್ಲರಿಗೂ. ದಯವಿಟ್ಟು ತಿಳ್ಕೋಬೇಕು. ಐ ವಾಂಟ್ ಟು ಗೋ ಟು ಫಾರಿನ್, ಇನ್ಕರೆಕ್ಟ್ ಸೆಂಟೆನ್ಸ್, ತಪ್ಪು ವಾಕ್ಯ ಅದು. ಐ ವಾಂಟ್ ಟು ಗೋ ಟು ಎ ಫಾರಿನ್ ಕಂಟ್ರಿ, ಫಾರಿನ್ ಅಂದರೆ ಬೇರೆ, ಅನ್ಯ, ಕಂಟ್ರಿ ಅಂದರೆ ದೇಶ. ನಾನೊಂದು ಬೇರೆ ದೇಶಕ್ಕೆ ಹೋಗಿ ಇಷ್ಟಪಡ್ತೇನೆ, ದಯವಿಟ್ಟು ತಿಳ್ಕೋಬೇಕು. ನೋಡಿ, ಐ ವಾಂಟ್ ಟು ಗೋ ಟು ಎ ಫಾರಿನ್ ಕಂಟ್ರಿ ಈಸ್ ಕರೆಕ್ಟ್, ಇದು ಸರಿಯಾದ ವಾಕ್ಯ. ಐ ವಾಂಟ್ ಟು ಗೋ ಟು ಫಾರಿನ್, ಭಾಳಷ್ಟು ಈ ವಾಕ್ಯ ಇವೆರಡನ್ನು ಹೇಳಬೇಕಾದ್ರೆ ಭಾಳಷ್ಟು ಡಿಕ್ಷನರಿಗಳನ್ನು ರೆಫರ್ ಮಾಡಿದೆ. ಎಲ್ಲೂ ಫಾರಿನ್ ಅಂದರೆ ವಿದೇಶ ಅಂತಿಲ್ಲ. ನಮ್ಮ ಮೈಸೂರು ವಿಶ್ವವಿದ್ಯಾಲಯ ಡಿಕ್ಷನರಿ ಒಂದು ಕಡೆ ವಿದೇಶಕ್ಕೆ ಸಂಬಂಧಪಟ್ಟದ್ದು ಅಂತೆಲ್ಲ ಕೊಟ್ಟಿದ್ದಾರೆ, ವಿದೇಶ ಅಂತಿಲ್ಲ. ಅದು ಫಾರಿನ್ ಅಂದರೆ ಅನ್ಯ. ನಾವು ಹೇಳ್ತೀವಿ ಫಾರಿನ್ ಬಾಡಿ ಸೇರಿಬಿಟ್ಟಿದೆ, ಕಣ್ಣಿಗೆ ನೋವಾಗ್ತಿದೆ ನೋಡಿ, ಫಾರಿನ್ ಬಾಡಿ ಅನ್ಯ, ಬೇರೆ ವಸ್ತು ಅಂತ. ದಯವಿಟ್ಟು ಇದನ್ನು ಗಮನಿಸ್ತೀರಿ ಅಂದ್ಕೊಂಡಿದ್ದೇನೆ. ಹಾಗೆ ನೋಡಿ, ಐ ವಾಂಟ್ ಟು ಗೋ ಟು ಎ ಫಾರಿನ್ ಕಂಟ್ರಿ, ಇದು ಕರೆಕ್ಟ್. ನಾನು ಒಂದು ಬೇರೆ ದೇಶಕ್ಕೆ ಹೋಗಿ ಇಷ್ಟಪಡ್ತೇನೆ. ಇದನ್ನೇ ನೋಡಿ, ನೆಕ್ಸ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಕೊಟ್ಟಿದ್ದೇನೆ. ಐ ಆಮ್ ಗೋಯಿಂಗ್ ಟು ಫಾರಿನ್, ನಾವು ಹೇಳ್ತೀವಿ ಐ ಆಮ್ ಗೋಯಿಂಗ್ ಟು ಬೆಂಗಳೂರು ಅಂತೀವಲ್ಲ, ಹಾಗೆ ಐ ಆಮ್ ಗೋಯಿಂಗ್ ಟು ಫಾರಿನ್. ತುಂಬ ನನ್ನ ಫ್ರೆಂಡ್ಸ್ ಕೇಳಿದ್ದೇನೆ, ನಾನು ಫಾರಿನ್ಗೆ ಹೋಗ್ತಾ ಇದ್ದೇನೆ, ಇನ್ಕರೆಕ್ಟ್. ಐ ಆಮ್ ಗೋಯಿಂಗ್ ಟು ಎ ಫಾರಿನ್ ಕಂಟ್ರಿ, ನಾನು ಒಂದು ಬೇರೆ ದೇಶಕ್ಕೆ, ವಿದೇಶಕ್ಕೆ, ಬೇರೆ ಒಂದು ದೇಶಕ್ಕೆ ಹೋಗ್ತಾ ಇದ್ದೇನೆ. ಫಾರಿನ್ ಅಷ್ಟೇ ಹೇಳಿದ್ರೆ ಅದು ತಪ್ಪಾಗ್ತದೆ, ಫಾರಿನ್ ಕಂಟ್ರಿ ಕರೆಕ್ಟು. ಅಗೈನ್ ಐ ಆಮ್ ರಿಪೀಟಿಂಗ್, ಐ ಆಮ್ ಗೋಯಿಂಗ್ ಟು ಫಾರಿನ್, ಇನ್ಕರೆಕ್ಟ್, ತಪ್ಪು. ಐ ಆಮ್ ಗೋಯಿಂಗ್ ಟು ಎ ಫಾರಿನ್ ಕಂಟ್ರಿ ಕರೆಕ್ಟ್. ದಯವಿಟ್ಟು ಈ ಫಾರಿನ್ ಬಗ್ಗೆ ಇಷ್ಟೇ. ಫಾರಿನ್ ಅಂದರೆ ಅನ್ಯ, ಬೇರೆ ಅಂತ, ಬೇರೆ ದೇಶ ಅಂತ ಎಲ್ಲೂ ಇಲ್ಲ. ಒಂದು ಕಡೆ ಮಾತ್ರ ಬೇರೆ ದೇಶಕ್ಕೆ ಸಂಬಂಧಪಟ್ಟ ಇನ್ನೊಂದು ಪದ ಇದೆ, ಫಾರಿನರ್ ಅಂದರೆ ಬೇರೆ ದೇಶದವನು ಅಂತ. ఇప్పుడు ಎಲ್ಲಿ ಫಾರಿನರ್ ಅದು ನಾವು ಬೇರೆ ದೇಶದವನು ಅಷ್ಟೇ. ಫಾರಿನ್ ಅಂದರೆ ಬೇರೆ ದೇಶ ಅಂತ ಎಲ್ಲೂ ಇಲ್ಲ ಸ್ಟ್ಯಾಂಡರ್ಡ್ ಡಿಕ್ಷನರಿಯಲ್ಲಿ. ಯಾವುದೋ ನಾನು ಹೇಳಿದಾಗೆ ಸಬ್ ಸ್ಟ್ಯಾಂಡರ್ಡ್ ಡಿಕ್ಷನರಿ ಇರ್ಬೋದು. ಇದು ಗೊತ್ತಾಗಿ ಅಂದ್ಕೊಂಡಿದ್ದೇನೆ. ಫಾರಿನ್ ಅಂದರೆ ಅನ್ಯ, ಬೇರೆಯ, ಅಥವಾ ಬೇರೆಯ ದೇಶಕ್ಕೆ ಸಂಬಂಧಪಟ್ಟಿದ್ದು ಅಂತ. ಬೇರೆ ದೇಶ ಅಂತ ಎಲ್ಲೂ ಇಲ್ಲ, ಯಾವ ಡಿಕ್ಷನರಿಗಳು ಇಲ್ಲ. ನೆಕ್ಸ್ಟ್ ಅಬ್ರಾಡಿಗೆ ಬರೋಣ. ಇದು ಅಷ್ಟು ಪ್ರಾಬ್ಲಮ್ ಇಲ್ಲ, ಇದು ಪದದ ಬಗ್ಗೆ. ಈ ಅಬ್ರಾಡ್ ಬಗ್ಗೆ ಭಾಳಷ್ಟು ಜನ ಟೀಚರ್ಸ್, ನಾನು ವರ್ಕ್ಶಾಪ್, ನಾನು ರಿಸೋರ್ಸ್ ಪರ್ಸನ್ ಇದೆ ಸ್ವಲ್ಪ ದಿವಸ, ಆ ಟೀಚರ್ಸ್, ಇಂಗ್ಲೀಷ್ ಟೀಚರ್ಸ್ ಎಲ್ಲ ಇದ್ದಾಗ ಅವ್ರು ಹೀಗೆ ಬರೆಯೋರು. ನಾನು ನೋಡಿ, ಐ ವಾಂಟ್ ಟು ಗೋ ಟು ಅಬ್ರಾಡ್, ಐ ವಾಂಟ್ ಟು ಗೋ ಟು ಅಬ್ರಾಡ್, ಐ ವಾಂಟ್ ಟು ಗೋ ಟು ಮೈ ಹೋಮ್ ಅಂತ ಹೇಳಿದ್ದೆ, ಜ್ಞಾಪಕ ಇರ್ಬೋದು. ಹೋಮ್ ಅಂಡ್ ಅಬ್ರಾಡ್ಗೆ ಈ ಅರ್ಥದಲ್ಲಿ ಸ್ವಲ್ಪ ಸಂಬಂಧ ಇದೆ, ಪೂರ್ತಿ ಇಲ್ಲ. ಐ ವಾಂಟ್ ಟು ಗೋ ಟು ಅಬ್ರಾಡ್, ನಾನು ಫಾರಿನ್ ಹೋಗಕ್ಕೆ ಇಷ್ಟಪಡ್ತೇನೆ, ನಾನು ವಿದೇಶಕ್ಕೆ ಹೋಗಕ್ಕೆ ಇಷ್ಟಪಡ್ತೇನೆ ಅಂತ ಹೇಳ್ತೇವೆ. ಫಾರಿನ್ ಹೇಳೋದು ಬೇಡ. ನೋಡಿ, ಐ ವಾಂಟ್ ಟು ಗೋ ಟು ಅಬ್ರಾಡ್, ಫಾರಿನ್ ಹೇಳಲೇಬಾರ್ದು. ಐ ವಾಂಟ್ ಟು ಗೋ ಟು ಅಬ್ರಾಡ್, ನಾನು ವಿದೇಶಕ್ಕೆ ಹೋಗಲು ಇಷ್ಟಪಡ್ತೇನೆ. ಅಬ್ರಾಡ್ ಅಂದರೆ ನೋಡಿ, ಫಾರಿನ್ ಅಂದರೆ ಬೇರೆಯದು, ಬೇರೆ ದೇಶಕ್ಕೆ ಸಂಬಂಧಪಟ್ಟಿದ್ದು. ಅಬ್ರಾಡ್ ಅಂದರೆ ವಿದೇಶ, ವಿದೇಶಕ್ಕೆ ಅಂತ. ಆದ್ದರಿಂದ ಟು ಹಾಕಬಾರ್ದು. ನೋಡಿ, ಐ ವಾಂಟ್ ಟು ಗೋ ಟು ಅಬ್ರಾಡ್, ತಪ್ಪು.
ಅಬ್ರಾಡ್ ಅಂದರೆ ಬರೀ ವಿದೇಶ ಅಷ್ಟೇ ಅಲ್ಲ, ವಿದೇಶಕ್ಕೆ ಅಂತ. ಅಲ್ಲೇ ವಿದೇಶಕ್ಕೆ ಇರುವುದರಿಂದ ಅದರ ಅರ್ಥನೇ ಅದಿರೋದ್ರಿಂದ ನಾವು ಟು ಹಾಕಬಾರ್ದು. ನೋಡಿ, ಐ ವಾಂಟ್ ಟು ಗೋ ಅಬ್ರಾಡ್. ಐ ವಾಂಟ್ ಟು ಗೋ ಟು ಹೋಮ್ ತಪ್ಪು, ಐ ವಾಂಟ್ ಟು ಗೋ ಹೋಮ್ ಸರಿ. ಅದೇ ಥರ ಐ ವಾಂಟ್ ಟು ಗೋ ಅಬ್ರಾಡ್, ನಾನು ವಿದೇಶಕ್ಕೆ ಹೋಗಲು ಇಷ್ಟಪಡ್ತೇನೆ. ಐ ವಾಂಟ್ ಟು ಗೋ ಟು ಅಬ್ರಾಡ್ ಇನ್ಕರೆಕ್ಟ್ ತಪ್ಪು, ಐ ವಾಂಟ್ ಟು ಗೋ ಅಬ್ರಾಡ್ ಸರಿಯಾಗಿದೆ. ದಯವಿಟ್ಟು ತಿಳ್ಕೊಳ್ಳಿ, ಅಬ್ರಾಡ್ಗೆ ಟು ಹಾಕಬಾರ್ದು. ಅಬ್ರಾಡ್ ಅಂದರೆ ದೇಶ, ಬೇರೆ ದೇಶ, ಬೇರೆ ದೇಶಕ್ಕೆ ಇನ್ನೂ ಒಂದು ಅರ್ಥ ಇದೆ. ಹಾಗೇನೆ ಇನ್ನೊಂದು ಟೆನ್ಸ್ ಹೇಳ್ಬಿಡ್ತೇನೆ ನೋಡಿ. ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೇಳಿದೆ. ಈಗ ಕಂಟಿನ್ಯೂಸ್ ಟೆನ್ಸ್ ನೋಡಿ. ಐ ಆಮ್ ಗೋಯಿಂಗ್ ಟು ಅಬ್ರಾಡ್. ನೀವು ರೆಡಿ ಆಗ್ತಾ ಇದ್ರಿ, ಬೆಂಗಳೂರಿಗೆ ಹೋಗ್ತಾ ಇದ್ರಿ ಮಂಡೆ? ಇಲ್ಲ, ಐ ಆಮ್ ಗೋಯಿಂಗ್ ಟು ಅಬ್ರಾಡ್. ಭಾಳಷ್ಟು ಜನ ಹೇಳೋದು ಕೇಳಿದೆ ನಾನು, ತಪ್ಪೋದು. ಯಾಕೆಂದರೆ ಅಬ್ರಾಡ್ಗೆ ಟು ಹಾಕಬಾರ್ದು. ಐ ಆಮ್ ಗೋಯಿಂಗ್ ಅಬ್ರಾಡ್, ಐ ಆಮ್ ಗೋಯಿಂಗ್ ಅಬ್ರಾಡ್ ಸರಿ, ನಾನು ವಿದೇಶಕ್ಕೆ ಹೋಗ್ತಾ ಇದ್ದೇನೆ. ಅಬ್ರಾಡ್ಗೆ, ಅಬ್ರಾಡ್ ಅಂದರೆ ಬೇರೆ ದೇಶ, ಬೇರೆ ದೇಶಕ್ಕೆ ಇನ್ನೂ ಒಂದು ಅರ್ಥ ಇದೆ ಅಬ್ರಾಡ್ಗೆ. ಈಗ ಎರಡು ತಿಳ್ಕೊಂಡಿದ್ವಿ, ಬೇರೆ ದೇಶ, ಬೇರೆ ದೇಶಕ್ಕೆ. ಇಲ್ಲಿ ನೋಡಿ, ಮೈ ಅಂಕಲ್ ಈಸ್ ಇನ್ ಅಬ್ರಾಡ್. ಭಾಳಷ್ಟು ಜನ ನಮ್ಮ ಶಿಕ್ಷಕರು ಬಂಧುಗಳು ಬರೆದಿದ್ರು. ನಾನು ಒಂದು 25 ವರ್ಷದ ಹಿಂದೆ, ಬಹುಶಃ ಒಂದು 22-23 ವರ್ಷದ ಹಿಂದೆ ರಿಸೋರ್ಸ್ ಪರ್ಸನ್ ಇದ್ದೆ. ಅಲ್ಲಿ ಇಂಗ್ಲೀಷು ಟ್ರೈನಿಂಗ್ ಇರ್ತಿತ್ತು. ಈ ಥರ ಸೆಂಟೆನ್ಸ್ ಕೊಡ್ತಾ ಇದ್ದೆ. ಭಾಳಷ್ಟು ಜನ ವಾದ ಬೇರೆ ಮಾಡ್ತಿದ್ರು. ಆಮೇಲೆ ನಾನು ಡಿಕ್ಷನರಿ ತೆಗೆದು ತೋರಿಸ್ಬೇಕಿತ್ತು. ಮೈ ಅಂಕಲ್ ಈಸ್ ಇನ್ ಅಬ್ರಾಡ್. ಸರ್ ಯಾಕೆ ಸರ್ ತಪ್ಪು? ನಮ್ಮ ತಂದೆ ಕನ್ನಡದಲ್ಲಿ ಅರ್ಥ ಮಾಡ್ಕೋತಾರೆ. ಕನ್ನಡದ ಪ್ರಕಾರ ನಾವು ಇಂಗ್ಲೀಷ್ಗೆ ಹೋದರೆ ರಾಮ ವೆಂಟ್ ಟು ಫಾರೆಸ್ಟ್, ರಾಮ ಹೋದ ಗೇವ್ ಕಾಡು ಅಂತ ಹೇಳೋಕ್ಕಾಗಲ್ಲ. ಅದೇ ರೀತಿ ಮೈ ಅಂಕಲ್ ಈಸ್ ಇನ್ ಅಬ್ರಾಡ್ ತಪ್ಪು. ಇನ್ನೊಂದು ಅರ್ಥ ಅಬ್ರಾಡ್ಗೆ ಹೇಳಿದೆ, ಬೇರೆ ದೇಶ, ಬೇರೆ ದೇಶಕ್ಕೆ. ಮೈ ಅಂಕಲ್ ಈಸ್ ಅಬ್ರಾಡ್. ನೋಡಿ, ಇನ್ ಹಾಕಬಾರ್ದು. ಅಬ್ರಾಡ್ ಅಂದರೆ ನಮ್ಮ ಸರ್ ಇನ್ ಹಾಕ್ತೇವೆ ಹೋದರೆ ತಪ್ಪಾಗ್ತದಲ್ಲ ಅಂತ ಹೇಳ್ತಾರೆ. ಮೈ ಅಂಕಲ್ ಈಸ್ ಅಬ್ರಾಡ್ ಅಂದರೆ, ಅಬ್ರಾಡ್ ಅಂದರೆ ಬೇರೆ ದೇಶ, ಬೇರೆ ದೇಶಕ್ಕೆ, ಬೇರೆ ದೇಶದಲ್ಲಿ ಅಂತ ಅರ್ಥ. ನಾವು ಇಷ್ಟುದ್ದ ಇರ್ತದೆ. ನಾವೇನು ಹೋಮ್ಗೆ ಒಂದು 3 ಪೇಜ್ ಇದೆ ಅರ್ಥ. ನಾವು ಏನು ಮಾಡ್ತೀವಿ, ಹೋಮ್ ಅಂದರೆ ಮನೆ ಅಂದ್ಬಿಟ್ಟು ತಿಳ್ಕೊತೀವಿ. ಹೋಮ್ ಅಂದರೆ ನನ್ನ ಮನೆ, ನನ್ನ ಮನೆಗೆ ಅಂತ ಹೇಳಿದ್ದೇನೆ. ಇಲ್ಲಿ ನೋಡಿ, ಮೈ ಅಂಕಲ್ ಸರ್ ಏನು ಸರ್ ಇದು ನೀವು ಪ್ರಿಪೋಸಿಷನ್ ಹಾಕಿಲ್ವಾ ಸರ್ ಹಾಗೆ ಅಂತ ಕೇಳ್ತಾರೆ. ನೋ, ಅಬ್ರಾಡಲ್ಲೇ ಬೇರೆ ದೇಶ, ಬೇರೆ ದೇಶಕ್ಕೆ, ಬೇರೆ ದೇಶದಲ್ಲಿ. ಮೈ ಅಂಕಲ್ ಈಸ್ ಅಬ್ರಾಡ್ ಅಂದರೆ ನಮ್ಮ ಅಂಕಲ್, ಚಿಕ್ಕಪ್ಪ ಅಥವಾ ದೊಡ್ಡಪ್ಪ, ಸೋದರ ಮಾವ, ತಾಯಿ ಅಥವಾ ತಂದೆಯ ಜೊತೆಯಲ್ಲಿ ಹುಟ್ಟಿದ ಪುರುಷನಿಗೆ ಅಂಕಲ್ ಅಂತ ಹೇಳ್ತೇವೆ ಅಷ್ಟೇ. ಅವ್ರು ಚಿಕ್ಕಪ್ಪ ದೊಡ್ಡಪ್ಪ ಆಗಿರ್ಬೋದು, ಸೋದರ ಮಾವದಿರಾಗಿರ್ಬೋದು. ಮೈ ಅಂಕಲ್ ಈಸ್ ಅಬ್ರಾಡ್ ಈಸ್ ಕರೆಕ್ಟ್. ಈ ವಾಕ್ಯನ ಭಾಳಷ್ಟು ಜನ 99.9 ತಪ್ಪು ಬರೆದರು. ಮೈ ಅಂಕಲ್ ಈಸ್ ಇನ್ ಅಬ್ರಾಡ್ ತಪ್ಪು. ಇದನ್ನೇ ಬರಿತಾ ಇದ್ದಾರೆ ಭಾಳಷ್ಟು ಜನ ಟೀಚರ್ಸು. ಮೈ ಅಂಕಲ್ ಈಸ್ ಅಬ್ರಾಡ್, ಮೈ ಅಂಕಲ್ ಈಸ್ ಅಬ್ರಾಡ್ ಸರಿ. ಏಕೆಂದರೆ ನಮ್ಮ ಚಿಕ್ಕಪ್ಪ ವಿದೇಶದಲ್ಲಿ ಇದ್ದಾರೆ. ವಿದೇಶ ಒಂದು ಅರ್ಥ, ವಿದೇಶಕ್ಕೆ ಇನ್ನೊಂದು ಅರ್ಥ, ವಿದೇಶದಲ್ಲಿ ಮತ್ತೊಂದು ಅರ್ಥ. ಅಬ್ರಾಡ್ಗೆ 3 ಅರ್ಥಗಳಿವೆ. ಬೇರೆ ದೇಶ, ಬೇರೆ ದೇಶಕ್ಕೆ, ಬೇರೆ ದೇಶದಲ್ಲಿ. ಮನೆಗೆ ಹೇಳಿದ್ದೆ, ಮನೆ ಅಂದರೆ ವಾಸಸ್ಥಳ, ನನ್ನ ವಾಸಸ್ಥಳ, ಗೊತ್ತಾಯ್ತಾ? ನಾನು ಮನೆಗೆ, ನಮ್ಮ ಮನೆ, ನನ್ನ ಮನೆಗೆ. ಆದ್ದರಿಂದ ಅಲ್ಲಿಗೆ ಟು ಮತ್ತು ಮೈ ಹಾಕಬಾರ್ದು ಅಂತ ಹೇಳಿದ್ದೆ. ಈ ಎರಡಕ್ಕೂ ಸ್ವಲ್ಪ ಸಾಮರಸ್ಯ ಇದೆ. ಇಲ್ಲಿ ನೋಡಿ, ಮೈ ಫ್ರೆಂಡ್ಸ್ ಆರ್ ಇನ್ ಅಬ್ರಾಡ್. ಭಾಳಷ್ಟು ಜನ ಹೇಳ್ತಾರೆ ನಾನು ಫಾರಿನ್ಗೆ ಹೋಗ್ತಾ ಇದ್ದೀನಿ, ಯಾಕೆಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಅಬ್ರಾಡಲ್ಲಿದ್ದಾರೆ. ಮೈ ಫ್ರೆಂಡ್ಸ್ ಆರ್ ಇನ್ ಅಬ್ರಾಡ್, ಇದು ಸಿಂಗ್ಯುಲರ್, ಇದು ಪ್ಲೂರಲ್, ಅದು ಕೊಟ್ಟಿದ್ದೇನೆ ಗೊತ್ತಾಗಲಿ ಸರ್. ಮೈ ಫ್ರೆಂಡ್ಸ್ ಆರ್ ಇನ್ ಅಬ್ರಾಡ್ ಇನ್ ಕರೆಕ್ಟಿಗೆ ಏನು ಹೇಳಿದಾಗೆ ಇನ್ನು ಬೇಕಿಲ್ಲ, ಆ ಪದದಲ್ಲೇ ಇನ್ನು ಸೇರಿಬಿಟ್ಟಿದೆ. ನಮ್ಮ ಹೇಳ್ತಾರೆ ಮೊಬೈಲ್ಗೆ, ಟಿವಿಗೆಲ್ಲ ಇನ್ ಬಿಲ್ಟ್ ಅಂತ. ಹಾಗೆ ಮೈ ಫ್ರೆಂಡ್ಸ್ ಆರ್ ಅಬ್ರಾಡ್, ಮೈ ಅಂಕಲ್ ಈಸ್ ಅಬ್ರಾಡ್, ಮೈ ಫ್ರೆಂಡ್ಸ್ ಆರ್ ಅಬ್ರಾಡ್. ನಮ್ಮ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ, ಸೋದರ ಮಾವ ಇವರು ಅಬ್ರಾಡಲ್ಲಿದ್ದಾರೆ. ಅಬ್ರಾಡ್ಗೆ ಟು ಬೇಡ, ಇನ್ ಬೇಡ. ಯಾಕೆ ಅಂದರೆ ಆ ಅಬ್ರಾಡಲ್ಲಿ ಟು ಮತ್ತು ಇನ್ ಸೇರಿದೆ. ಅಬ್ರಾಡ್ ಅಂದರೆ ಮತ್ತೊಮ್ಮೆ ಹೇಳ್ತೇನೆ, ಬೇರೆಯ ದೇಶ, ಬೇರೆಯ ದೇಶಕ್ಕೆ, ಬೇರೆಯ ದೇಶದಲ್ಲಿ. ಇದನ್ನು ಮರಿಬಾರ್ದು. ಫಾರಿನ್ ಅಂದರೆ ಅನ್ಯ, ಬೇರೆ. ಅದಕ್ಕೆ ಫಾರಿನ್ ಕಂಟ್ರಿ ಹಾಕಬೇಕು, ಇಲ್ಲದೆ ಹೋದರೆ ತಪ್ಪಾಗ್ತದೆ. ಬಹುಶಃ ಇದು ತಮಗೆ ಮನದಟ್ಟಾಗಿದೆ ಅಂದ್ಕೊಂಡಿದ್ದೇನೆ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಸಿಕ್ಕೋಣ.